ಆ, ಪಾಲ್ಗೆ ಆಸ್ತಿ ಇದು. ಪಾಲ್ಗೆ ಒಂದು 53 ಶಾಪ್ಸ್ ಸುಮಾರು ಒಂದು 40 ವರ್ಷ ಹಿಂದ್ಗಡೆ ಎಲ್ಲ ಮಾರಾಟ ಮಾಡ್ಲಿಕ್ಕೆ, ಇದು ಬೇರೆ ಬೇರೆ ವ್ಯಾಪಾರ ಮಾಡ್ಲಿಕ್ಕೆ ಬಾಡಿಗೆ ಆಧಾರದ ಮೇಲೆ ಬಾಡಿಗೆದಾರಿಗೆ ಕೊಟ್ಟಿದ್ವಿ. ತದನಂತರ ಇದು ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಲ್ಲಿ ರಿಟೈನಿಂಗ್ ವಾಲ್ ಅಂದ್ರೆ ರ್ಯಾಂಪ್ ಮಾಡಬೇಕು. ಆಂಬ್ಯುಲೆನ್ಸ್ ಮತ್ತು ಫೈರ್ ಫೈಟರ್ ವೆಹಿಕಲ್ ಮೂವ್ಮೆಂಟ್ಗೆ ಕಡ್ಡಾಯವಾಗಿ ಇಲ್ಲಿ ಒಂದು 7 ಮೀಟರ್ಸ್ ನಮ್ಗೆ ಜಾಗ ಬೇಕಾಗ್ತದೆ ಇದು ರ್ಯಾಂಪ್ ಮಾಡಲಿಕ್ಕೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ 2018ರಲ್ಲಿ ಪಾಲಿಕೆಯಿಂದ ಎಲ್ಲ 53 ವ್ಯಾಪಾರಸ್ಥರಿಗೆ ಯಾರು ಬಾಡಿಗೆ ರೂಪದಲ್ಲಿದ್ದು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ. ಆ ನೋಟಿಸ್ ಮೇಲೆ ನ್ಯಾಯಾಲಯದಲ್ಲಿ ಸ್ಟೇ ಇತ್ತು. 2019ರಲ್ಲಿ ಸ್ಟೇ ಸಿಕ್ಕಿತ್ತು. ತದನಂತರ ನಾವು ಪಾಲಿಕೆಯಿಂದ ಅದನ್ನ ಮ್ಯಾಟ್ರನ್ನ ಪರ್ಸ್ಯೂ ಮಾಡಿ ಈಗ 12/6/2026 ಆದೇಶ ಆಗಿದೆ. ಆ ನೋಟಿಸ್ ಏನು ಸ್ಟೇ ಇದೆ, ಸ್ಟೇ ವೆಕೇಟ್ ಆಗಿದೆ. ಹೀಗಾಗಿ ಈಗ ಹಾಸ್ಪಿಟಲ್ದು ರ್ಯಾಂಪ್ ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ವ್ಯಾಪಾರಸ್ಥರಿಗೂ ಮುಂಚೆನೇ ಹೇಳಿದ್ವಿ, ಎಲ್ಲರೂ ನಿಮ್ಮ ಏನು ಸಾಮಗ್ರಿಗಳಿದೆ ಅದನ್ನ ದಯವಿಟ್ಟು ತೆಗೆದುಕೊಂಡು ಹೋಗ್ರಿ. ಇಲ್ಲಿ ಈಗಾಗಲೇ ಅವು ಸುಮಾರು PWD ಇಂದ ರಿಪೋರ್ಟ್ ಇದೆ, ಅವೆಲ್ಲ ಡಿಲಾಬಿಟೆಡ್ ಕಂಡೀಷನ್ಸ್ ಇದೆ, ಬೀಳುವಂಥದ್ದಿಲ್ಲ. ಯಾವುದೇ ಸಮಯದಲ್ಲಿ ಬೀಳ್ಬೋದು. ಸ್ವಲ್ಪ ಜಾಸ್ತಿ ಮಳೆ ಆದರೂ ಬೀಳೋ ಸಂಭವ ಇದೆ. ಸಾರ್ವಜನಿಕರು ಯಾರಾದರೂ ಏನಾದರೂ ವ್ಯಾಪಾರಕ್ಕೆ ಬಂದವರಿಗೆ ಅವ್ರಿಗೂ ಹಾನಿ ಆಗೋ ಸಂಭವ ಇದೆ. ಎಲೆಕ್ಟ್ರಿಕಲ್ ಈ ಬಿಲ್ಡಿಂಗಿಗೆ ನಾವು ಸರಿಯಾದ ಎಲೆಕ್ಟ್ರಿಸಿಟಿನೂ ಕೊಡೋಕ್ಕಾಗಲ್ಲ, ಯಾಕಂದರೆ ಡಿಲಾಬಿಟೆಡ್ ಕಂಡೀಷನ್ ಇದೆ. ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಭಾಳಷ್ಟು ಮನವಿನೂ ಮಾಡಿದ್ವಿ. ಈಗ ನ್ಯಾಯಾಲಯದಲ್ಲಿ ಪಾಲಿಕೆ ಪರವಾಗಿ ಆದೇಶ ಆಗಿದೆ. ಹೀಗಾಗಿ ನಾವು ಅದನ್ನ ಎಲ್ಲ ವೆಕೆಟ್ ಮಾಡಿ ಪ್ರಯತ್ನ ಮಾಡಿದ್ವಿ ಸರ್. ಅವರು ನಾವು ವ್ಯಾಪಾರ ಮಾಡ್ತೀವಿ, ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡ್ರಿ. ಸ್ವಾಭಾವಿಕ, ಕಳೆದ 1 ವರ್ಷದಿಂದ ನಾವು ಅವರಿಗೆ ಮನವರಿಕೆ ಮಾಡ್ತಾ ಇದ್ವಿ ವ್ಯಾಪಾರಸ್ಥರಿಗೆ. ಅವ್ರಿಗೂ ವ್ಯಾಪಾರ ಮಾಡ್ಲಿಕ್ಕೆ ನಮ್ಗೆ ತೊಂದರೆ ಆಗುತ್ತೆ, ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಸಬ್ಜೆಕ್ಟ್ ಇಟ್ಟು ಎಲ್ಲ 53 ಜನರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಸಾಮಾನ್ಯ ನಮ್ಮ ಪಾಲಿಕೆ ಎಲ್ಲ ಸದಸ್ಯರ ಒಂದು ಸಹಮತದ ಮೇಲೆ